ಸಿಂಪಲ್ ಟೋನರ್ ನಿಮ್ಮ ಚರ್ಮವನ್ನು ಗ್ಲೋಯಿಂಗ್ ಆಗಿ ಮಾಡುತ್ತೆ. ಪ್ರತಿದಿನ ಇದನ್ನು ಯೂಸ್ ಮಾಡಿದರೆ ನ್ಯಾಚುರಲ್ ಗ್ಲೋ ಅಂತೂ ಗ್ಯಾರಂಟಿ. ತುಂಬಾ ಚೆನ್ನಾಗಿದೆ. ಆಯಿಲನ್ನು ಕಂಟ್ರೋಲ್ ಮಾಡುತ್ತೆ, ಪೋರ್ಸ್ ಟೈಟ್ ಮಾಡುತ್ತೆ, ರಿಂಕಲ್ಸ್ ಕಡಿಮೆ ಮಾಡುತ್ತೆ. ನೋ ಕೆಮಿಕಲ್ಸ್, ಪ್ಯೂರ್ ನ್ಯಾಚುರಲ್ ಬ್ಯೂಟಿ. ಇದರ ಜೊತೆಗೆ ಒಂದು ಒಳ್ಳೆಯ ಪಿಕಲ್ ರೆಸಿಪಿ ಕೂಡ ಇದೆ. ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ದಿಸ್ ಇಸ್ ಸಂಧ್ಯಾ. ವೆಲ್ಕಮ್ ಬ್ಯಾಕ್ ಟು ಸಂಧ್ಯಾ ರಾಣಿ ಲೈಫ್ ಸ್ಟೈಲ್ ಬ್ಲಾಗ್ಸ್. ಮಾವಿನಕಾಯಿ ಉಪ್ಪಿನಕಾಯಿ ಅಂತೂ ಎಲ್ಲರೂ ಮಾಡೇ ಇರ್ತೀರ. ಇದು ಇವತ್ತಿನ ಸ್ಪೆಷಲ್ ರೆಸಿಪಿ ಅಂದರೆ ಹಾಗಲಕಾಯಿಯಿಂದ ಮಾಡುವಂತಹ ಉಪ್ಪಿನಕಾಯಿ. ಇದೇನಪ್ಪ ಇದು ತುಂಬ ಕಹಿಯಾಗಿರುತ್ತೆ, ಹೇಗೆ ತಿನ್ನೋದು ಅಂತ ಅಂದ್ಕೋಬೇಡಿ. ತುಂಬಾ ಚೆನ್ನಾಗಿರುತ್ತೆ. ಮಾಡೋದು ಕೂಡ ಅಷ್ಟೇ ಸುಲಭ. ಮತ್ತು ಇದು ಮಾಡಿಟ್ಕೊಂಡ್ರೆ ನೀವು 4 to 5 months ಫ್ರಿಜ್ಜಲ್ಲಿ ಚೆನ್ನಾಗಿ ಸ್ಟೋರ್ ಮಾಡಿಟ್ಕೊಬೋದು. ಬನ್ನಿ ಹಾಗಾದರೆ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ನೀವೇನಾದರೂ ನನ್ನ ವಿಡಿಯೋ ಫಸ್ಟ್ ಟೈಮ್ ನೋಡಿದ್ದಲ್ಲಿ, ನನ್ನ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಟಪ್ ಅಂತ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಹಾಕೋ ವಿಡಿಯೋ ನಿಮಗೆ ಮೊದಲಾಗಿ ಸಿಗುತ್ತೆ. ಇವಾಗ ನಾನು ಈ ವ್ಲಾಗಲ್ಲಿ ಮಾಡ್ತಾ ಇರೋದು ಉಪ್ಪಿನಕಾಯಿಯ ರೆಸಿಪಿ ಮತ್ತು ಅದ್ರ ಜೊತೆ ಒಂದು ಒಳ್ಳೆಯ ರೈಸ್ ಟೋನರ್, ಕೊರಿಯನ್ ಸ್ಪೆಷಲ್ ರೈಸ್ ಟೋನರನ್ನು ತೋರಿಸ್ತಾ ಇದ್ದೇನೆ. ಇವಾಗ ಮಾರ್ಕೆಟಲ್ಲಿ ಸಿಗುವಂತಹ ರೈಸ್ ಟೋನರ್ ಅಂತೂ ತುಂಬಾ ಎಕ್ಸ್ಪೆನ್ಸಿವ್ ಆಗಿದೆ. ಅದು ಮನೆಯಲ್ಲಿ ಮಾಡೋದಕ್ಕೆ ತುಂಬಾ ಸುಲಭ. ಇದನ್ನು ಕೂಡ ಈ ವ್ಲಾಗಲ್ಲಿ ಶೇರ್ ಮಾಡ್ತಾ ಇದ್ದೇನೆ. ಮೊದಲು ಉಪ್ಪಿನಕಾಯಿಯ ರೆಸಿಪಿಯನ್ನು ನೋಡಿಕೊಂಡು ಬರೋಣ. ಇಲ್ಲಿ ನಾನು 2 ನಿಂಬೆ ಗಾತ್ರದಷ್ಟು ಹುಣಸೆ ಹಣ್ಣನ್ನು ತೆಗೆದುಕೊಂಡು ನೀರಲ್ಲಿ ಹಾಕಿ ಚೆನ್ನಾಗಿ ಈ ರೀತಿ ಕಿವುಚಿಕೊಂಡು ಈ ರೀತಿ ನೀರನ್ನು ಮಾಡಿಟ್ಕೊಂಡಿದ್ದೇನೆ. ಇದರ ಜೊತೆಗೆ ಸ್ವಲ್ಪ ಮಸಾಲೆಯನ್ನು ಕೂಡ ತಗೊಳ್ಕೊಬೇಕು. ಇಷ್ಟು ಹಿಂಗನ್ನು ತೆಗೆದುಕೊಂಡಿದ್ದೇನೆ. ಒಂದು 1/4 ಕಪ್ಪಷ್ಟು, 1/4ರಿಂದ ಅರ್ಧ ಕಪ್ಪಷ್ಟು ನಾನು ಧನಿಯಾ ಕಾಳನ್ನು ತೊಗೊಂಡಿದ್ದೇನೆ. ಇಷ್ಟು ಮೆಂತ್ಯ ಕಾಳನ್ನು ತೊಗೊಂಡಿದ್ದೇನೆ. ಇಷ್ಟು ಬೆಲ್ಲವನ್ನು ಕೂಡ ತೊಗೊಳ್ಬೇಕು. ಹಾಗಲಕಾಯಿ ಇರೋದ್ರಿಂದ ಈ ಪಿಕ್ಕಲ್ ಮಾಡ್ತಾ ಇರೋದು ಬರೀ ಕಹಿ ಮಾತ್ರ ಆಗೋದಿಲ್ಲ ನಿಮಗೆ. ಈ ಉಪ್ಪಿನಕಾಯಿ ಉಪ್ಪು, ಹುಳಿ, ಖಾರ ಚೆನ್ನಾಗಿರುತ್ತೆ. ಇದು ಬ್ಯಾಲೆನ್ಸ್ ಆಗಿರುತ್ತೆ. ನೋಡಿ, ಇವಿಷ್ಟನ್ನು ಕರೆಕ್ಟಾಗಿ ಮೆಷರ್ ಮಾಡಿ ನಾನು ರೋಸ್ಟ್ ಮಾಡಿ ಈ ರೀತಿ ಪುಡಿ ಮಾಡಿಟ್ಕೊಂಡಿದ್ದೇನೆ. ಇದು ಪುಡಿಯನ್ನು ಮಾಡುವಾಗ ನಾವು ಬ್ಯಾಡಗಿ ಮೆಣಸನ್ನು ಕೂಡ ಸ್ವಲ್ಪ ಹಾಕ್ಕೊಂಡಿದ್ದೇವೆ. ಒಂದು 10ರಿಂದ 12 ಮೆಣಸನ್ನು ಹಾಕಿ ಅದನ್ನು ಕೂಡ ರೋಸ್ಟ್ ಮಾಡಿ ಪುಡಿ ಮಾಡಿಟ್ಕೊಂಡಿರೋದು. ಹಸಿಮೆಣಸಿನಕಾಯಿ ಒಂದು 7ರಿಂದ 8 ತೆಗೆದುಕೊಂಡಿದ್ದೇವೆ. ಅದು ನಂತರ ಇವಾಗ ಹಾಗಲಕಾಯಿ ನೋಡಿ ಇಷ್ಟು ದಪ್ಪನಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೇವೆ. ಇದನ್ನು ಇವಾಗ ಈ ರಸದಲ್ಲಿ ನಾವು ನೆನೆಸಿಟ್ಕೋಬೇಕು. ಈಗ ಎಲ್ಲ ಐಟಮ್ಸ್ ರೆಡಿಯಾಗಿದೆ. ಇವಾಗ ನಾವು ಇದನ್ನು ಹೇಗೆ ಮಾಡುವುದು ಅಂತ ಹೇಳ್ತೀನಿ. ಒಂದು ಕಡಾಯಿಯನ್ನು ತೆಗೆದುಕೊಂಡಿದ್ದೇನೆ. ಕಡಾಯಿಯಲ್ಲಿ ಈ ರೀತಿ ಹಾಗಲಕಾಯಿನ ಹಾಕ್ಕೋಬೇಕು. ಏನು ಎಣ್ಣೆ, ಬೆಣ್ಣೆ, ತುಪ್ಪ ಏನು ಉಪಯೋಗಿಸಿಲ್ಲ. ಇಲ್ಲಿ ನಾವು ಡೈರೆಕ್ಟಾಗಿ ಒಂದು ಕಡಾಯಿಯಲ್ಲಿ ಈ ಹಾಗಲಕಾಯಿಯನ್ನು ಈ ರೀತಿ ಕಟ್ ಮಾಡಿ ಉಪ್ಪು ಹಾಕಿರೋ ಹಾಗಲಕಾಯಿ, ಇದನ್ನು ಜೊತೆಗೆ ನಾವು ಹುಣಸೆ ಹಣ್ಣಿನ ರಸವನ್ನು ಇಲ್ಲಿ ತೆಗೆದುಕೊಂಡು ಇದಕ್ಕೆ ಹಾಕ್ಕೊಂಡಿದ್ದೇವೆ. ನೋಡಿ, ಈ ರೀತಿ ಇಲ್ಲಿ ಸಾಧಾರಣವಾಗಿ ನಾನು 4 ಹಾಗಲಕಾಯಿಯನ್ನು ತೆಗೆದುಕೊಂಡಿದ್ದೇನೆ. ಮತ್ತು ಎಲ್ಲ ಹಸಿಮೆಣಸಿನ್ಕಾಯಿ ಈ ರೀತಿ ಉದ್ದುದ್ದನಾಗಿ ಕಟ್ ಮಾಡಿ ನಾವು ಇದನ್ನು ಚೆನ್ನಾಗಿ ಕುದಿಸ್ಕೊಂಡು ಇದನ್ನು ಬೇಯಿಸ್ಕೋಬೇಕು. ನೋಡಿ, ಈ ರೀತಿ ಆಗುತ್ತೆ. ಅದು ಈ ರೀತಿ ಆದಮೇಲೆ ನಾವು ಇದಕ್ಕೆ ಬೆಲ್ಲವನ್ನು ಹಾಕೋಬೇಕು. ಇವಾಗ ಚೆನ್ನಾಗಿ ಕುದಿಬೇಕು. ಈ ಬೆಲ್ಲ ಎಲ್ಲ ಕರಗಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕ್ಕೊಳ್ಳಿ. ಇವಾಗ ನೋಡಿ ಎಷ್ಟು ಚೆನ್ನಾಗಿ ಕುದೀತಾ ಇದೆ. ಇದನ್ನು ಸ್ವಲ್ಪ ಹೊತ್ತು ಹಾಗೆ ಬಿಡಬೇಕು. ಇವಾಗ ನಾವು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋತಾ ಇದ್ದೇವೆ. ಇದು ಇವಾಗ ಕುದೀತಾ ಇದೆ. ಇದನ್ನು ಮುಚ್ಚಿ ನಾವು ಚೆನ್ನಾಗಿ ಒಂದು 10ರಿಂದ 12 ನಿಮಿಷ ಇದನ್ನು ಮುಚ್ಚಿ ಬೇಯಿಸಬೇಕು. ಮಸಾಲೆ ಇವಾಗಲೇ ಹಾಕೋಬಾರ್ದು. ಹಾಗಲಕಾಯಿ ಹಸಿ ಇರುವಾಗಲೇ ಮಸಾಲೆ ಹಾಕಿದರೆ ಬೇಯೋದಿಲ್ಲ. ಇವಾಗ ನೋಡಿ, ಹಾಗಲಕಾಯಿ ಚೆನ್ನಾಗಿ ಬೆಂದಿದೆ. ಇವಾಗ ಮಾಡಿಟ್ಕೊಂಡಿರುವಂತಹ ಪಿಕಲ್ ಮಸಾಲೆಯನ್ನು ಇಲ್ಲಿ ಹಾಕೋಬೇಕು. ನಾವು ಪೂರ್ತಿಯಾಗಿ ಡ್ರೈ ಆಗಿ ಮಾಡಿರುವಂತಹ ಮಸಾಲೆ ಪುಡಿಯನ್ನು ಇದಕ್ಕೆ ಇವಾಗ ಹಾಕ್ತಾ ಇದ್ದೇವೆ. ನೋಡಿ, ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿ. ನೋಡಿ ಎಷ್ಟು ಚೆನ್ನಾಗಿ ಪಿಕಲ್ ಕಲರ್ ಬಂತು. ಬ್ಯಾಡಗಿ ಮೆಣಸಿನ್ಕಾಯಿ ಒಳ್ಳೆ ಕಲರ್ ಕೂಡ ಕೊಡುತ್ತೆ. ನೀವೇನಾದರೂ ಬೇರೆ ಮೆಣಸಿನ್ಕಾಯಿ ಉಪಯೋಗಿಸ್ತಾ ಇದ್ದರೆ ಒಂದು ಸ್ವಲ್ಪ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಕೂಡ ಇದಕ್ಕೆ ಹಾಕೋಬೋದು ಕಲರ್ಗಾಗಿ. ಇದು ಬ್ಯಾಡಗಿ ಮೆಣಸಿನ್ಕಾಯಿ ಇರೋದ್ರಿಂದ ಅದರ ಅವಶ್ಯಕತೆ ಇರೋದಿಲ್ಲ. ನೋಡಿ ಎಷ್ಟು ಚೆನ್ನಾಗಿ ಕುದೀತಾ ಇದೆ. ಈಗ ಸ್ವಲ್ಪ ಹೊತ್ತು ಹಾಗೆ ಒಂದು 5 ನಿಮಿಷ ಕುದೀಲಿ. ಈಗ ಒಂದು ಗಮ್ಮನ್ನಂತಹ ಒಗ್ಗರಣೆಯನ್ನು ಮಾಡ್ಕೊಬೇಕು. ನೋಡಿ, ಕೊಬ್ಬರಿ ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆಗೆ ನಾವು ಸಾಸಿವೆ ಹಾಕ್ತಾಯಿದ್ದೀನಿ. ನಿಮ್ಮ ಮನೇಲಿ ಏನಾದರೂ ಹಾಗಲಕಾಯಿ ಉಪ್ಪಿನಕಾಯಿ ಮಾಡ್ತಾರಾ ಅಥವಾ ಯಾವ ರೀತಿಯ ಉಪ್ಪಿನಕಾಯಿ ಮಾಡ್ತಾರೆ ಅಂತ ನನಗೆ ಕಮೆಂಟ್ ಮೂಲಕ ಶೇರ್ ಮಾಡ್ಬೋದು ನೀವು. ನಾನು ಕೂಡ ಕಲ್ತಂಗೆ ಆಗುತ್ತೆ. ಇವಾಗ ನೋಡಿ, ಇದು ಚಟಪಟ ಅಂತ ಇದೆ. ಒಂದು ಹ್ಯಾಂಡ್ಫುಲ್ ಅಷ್ಟು ಕರಿಬೇವಿನ ಸೊಪ್ಪನ್ನು ಹಾಕ್ಕೊಂಡಿದ್ದೇವೆ. ಇದೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈ ಒಗ್ಗರಣೆಯನ್ನು ನಾವು ಹಾಗಲಕಾಯಿ ಮಿಶ್ರಣಕ್ಕೆ ಹಾಕ್ಕೋಬೇಕು. ಎಷ್ಟು ಸಿಂಪಲ್ ಆ್ಯಂಡ್ ಈಸಿ ಗೊತ್ತಾ ಈ ಉಪ್ಪಿನಕಾಯಿ ಮಾಡೋದು ಅಂದರೆ. ಖಂಡಿತ ಮಾವಿನಕಾಯಿ ಉಪ್ಪಿನಕಾಯಿ ಅಂತೂ ತುಂಬಾ ಈಸಿ ಇದು.
ಇವಾಗ ನೋಡಿ ಇದಕ್ಕೆ ಹಾಕಿಬಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ನೀವು ಹಾಗೇ ಇಡಿ, 1 ಡೇ ಆಚೆನೇ ಇಡಿ. ತುಂಬಾ ಚೆನ್ನಾಗಿ ಮಸಾಲೆಗಳು, ಸ್ವೀಟ್, ಖಾರ ಎಲ್ಲ ಚೆನ್ನಾಗಿ ಹಾಗಲಕಾಯಿಗೆ ಹೀರ್ಕೊಳ್ಳುತ್ತೆ. ಇವಾಗ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಮುಚ್ಚಿ ಈ ರೀತಿ 1 ಡೇ ಹಾಗೆ ಬಿಟ್ಬಿಡಿ. 8 ರಿಂದ 10 ಗಂಟೆ ಆದರೂ ಬಿಡಬೇಕು. ಅದರ ನಂತರ ನೋಡಿ ಈ ರೀತಿಯಾಗಿ ಕಾಣುತ್ತೆ. ಎಷ್ಟು ಡಿಲಿಷಿಯಸ್ ಆ್ಯಂಡ್ ವೆರಿ ಟೇಸ್ಟಿ ಹಾಗಲಕಾಯಿ ಉಪ್ಪಿನಕಾಯಿ ರೆಡಿಯಾಗಿದೆ. ಇದು ಚಪಾತಿ ಜೊತೆ ಇರಲಿ ಅಥವಾ ಗಂಜಿ ಊಟಕ್ಕಿರಲಿ ಅಥವಾ ರೈಸ್ಗೆ ಸೈಡ್ಸ್ ಆಗಿ ತುಂಬಾ ಚೆನ್ನಾಗಿರುತ್ತೆ. ಖಂಡಿತ ಟ್ರೈ ಮಾಡಿ. ನಿಮ್ಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಇವಾಗ ನೆಕ್ಸ್ಟ್ ನಾವು ರೈಸ್ ಟೋನರ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಇವಾಗ ಅಕ್ಕಿಯನ್ನು ಒಂದು 3 ಚಮಚದಷ್ಟು ಅಕ್ಕಿಯನ್ನು ತೆಗೆದುಕೊಂಡಿದ್ದೇನೆ. ಒಂದು ಚೆನ್ನಾಗಿ ಕೊಳೆ ಹೋಗೋವರೆಗೂ, ಡರ್ಟ್ ಅದರಲ್ಲಿ ಮಣ್ಣು, ಕಸ, ಕಡ್ಡಿ ಎಲ್ಲ ಇರುತ್ತೆ, ಚೆನ್ನಾಗಿ ಇದನ್ನು ತೊಳ್ಕೊಳ್ಳಿ. ಒಂದು 4 ಟೈಮ್ಸ್ ಆದರೂ ತೊಳಿಬೇಕು. ಇದು ಯೂಟ್ಯೂಬ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ತುಂಬ ಟ್ರೆಂಡಿಂಗ್ ಆಗಿರುವಂತಹ ರೈಸ್ ವಾಟರ್ ಮತ್ತು ತುಂಬ ಹೆಲ್ಪ್ಫುಲ್ ಕೂಡ ಹೌದು. ಇವಾಗ ನೋಡಿ ಕ್ಲೀನ್ ವಾಟರ್ ಹಾಕಿ ನಾನು ಇದನ್ನು ಮುಚ್ಚಿ, ಇವಾಗ ನಾವು 8 ಗಂಟೆ ಕಾಲ ಇದನ್ನು ಹಾಗೆ ಬಿಡಬೇಕು. ಒಂದು ಅಟ್ಲೀಸ್ಟ್ ಮಿನಿಮಮ್ ಅಂದರೆ ಒಂದು 4-5 ಅವರ್ಸ್ ಆದರೂ ನೀವು ಈ ರೀತಿಯಾಗಿ ಮುಚ್ಚಬೇಕು. ಓವರ್ನೈಟ್ ಬಿಟ್ರಂತೂ ತುಂಬಾ ಒಳ್ಳೆಯದು. ಇವಾಗ ನೋಡಿ ಇದನ್ನು ಓಪನ್ ಮಾಡಿದ ತಕ್ಷಣ ನೆಕ್ಸ್ಟ್ ಡೇ ಮಾರ್ನಿಂಗ್ ಈ ರೀತಿಯಾಗಿ ವೈಟ್ ವಾಟರ್ ಮೇಲ್ಗಡೆ ನಿಂತಿದೆ. ಇದೇ ಇವಾಗ ಟೋನರ್ ಆಗಿ ಕೆಲಸ ಮಾಡೋದು. ಇವಾಗ ಇದನ್ನು ಒಳ್ಳೆ ಬಾಟಲಲ್ಲಿ, ಕ್ಲೀನ್ ಬಾಟಲಲ್ಲಿ ಹಾಕಿ ನಾವು ಇಟ್ಕೋಬೇಕು. ನಾನು ಇಲ್ಲಿ ನಾರ್ಮಲ್ ಉದ್ದನಾಗಿರುವಂತಹ ಬಾಟಲಲ್ಲಿ ಹಾಕ್ಕೊಂಡಿದ್ದೀನಿ. ನೀವು ಬೇಕಿದ್ದರೆ ಸ್ಪ್ರೇ ಬಾಟಲಲ್ಲಿ ಕೂಡ ಹಾಕ್ಕೋಬೋದು ಅಥವಾ ಚಿಕ್ಕ ಬಾಟಲಲ್ಲಿ ಕೂಡ ಹಾಕ್ಕೋಬೋದು. ಇದಕ್ಕೆ ನೆಕ್ಸ್ಟ್ ಏನು ಮಾಡಬೇಕು ಅಂದರೆ, ನಾವು ಮೆಡಿಕಲಲ್ಲಿ ಗ್ಲಿಸ್ರಿನ್ ಅಂತ ಸಿಗುತ್ತೆ. ಗ್ಲಿಸ್ರಿನ್ ತುಂಬಾ ಒಳ್ಳೆಯದು ಸ್ಕಿನ್ಗೆ. ಒಂದು 1/4 ಸ್ಪೂನಷ್ಟು ಗ್ಲಿಸ್ರಿನನ್ನು ಇದಕ್ಕೆ ಹಾಕ್ಕೊಂಡಿದ್ದೇನೆ. ಅದನ್ನು ಏಜಿಂಗನ್ನು ತಡೆಯುತ್ತೆ ಅದು ಗ್ಲಿಸರಿನ್. ಇದಾದಮೇಲೆ ನೆಕ್ಸ್ಟ್ ಇಂಗ್ರೀಡಿಯೆಂಟ್ ಬಂದುಬಿಟ್ಟು ರೋಸ್ ವಾಟರ್, ಗುಲಾಬರಿ ತೊಗೊಂಡಿದ್ದೇನೆ. 1 ರಿಂದ 2 ಸ್ಪೂನನ್ನು ಇದಕ್ಕೆ ಹಾಕ್ಕೋತಾ ಇದ್ದೇನೆ. ರೋಸ್ ವಾಟರ್ ಅಂತೂ ಎಲ್ಲರಿಗೂ ಗೊತ್ತಿರೋ ಹಾಗೆ ಒಳ್ಳೆ ಟೋನರ್. ಅದು ತುಂಬಾ ಚೆನ್ನಾಗಿ ಸ್ಕಿನ್ನನ್ನು ಗ್ಲೋ ಮಾಡುತ್ತೆ. ಇವಾಗ ಇದು ಮುಚ್ಚಳವನ್ನು ಮುಚ್ಚಿ ಚೆನ್ನಾಗಿ ಇದನ್ನು ಶೇಕ್ ಮಾಡ್ಕೊಳ್ಳಿ. ಎಲ್ಲ ಇಂಗ್ರೀಡಿಯೆಂಟ್ಸ್ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಇದನ್ನು ನೀವು ಫ್ರಿಜ್ಜಲ್ಲೇ ಎತ್ತಿಟ್ಕೊಬೇಕು. ಆಚೆ ಎತ್ತಿಟ್ಕೊಂಡ್ರೆ ಖಂಡಿತ ಹುಳಿ ವಾಸನೆ ಬಂದು ಹಾಳಾಗಿಬಿಡುತ್ತೆ. ಇವಾಗ ನೋಡಿ ನಾನು ಇದನ್ನು ಹೇಗೆ ಉಪಯೋಗಿಸೋದು ಅಂತ ತೋರಿಸ್ಕೊಡ್ತೀನಿ. ಫ್ರಿಜ್ಜೆಲ್ಲ ಇಟ್ಕೊಂಡ್ರೆ ಇದು 10-12 ದಿನದವರೆಗೂ ಹಾಳಾಗೋದಿಲ್ಲ. ಇವಾಗ ನೋಡಿ ಹೇಗೆ ಯೂಸ್ ಮಾಡೋದು ಅಂತ ನೋಡೋಣ. ಇವಾಗ ಒಂದು ಕಾಟನ್ ಪ್ಯಾಡ್ ತಗೊಳ್ಳಿ. ಸ್ಪ್ರೇ ಬಾಟಲ್ ಅಲ್ಲಿ ಹಾಕಿದರೆ ಕಾಟನ್ ಪ್ಯಾಡ್ ಅವಶ್ಯಕತೆ ಇಲ್ಲ. ಇವಾಗ ನಾವು ಈ ರೀತಿ ಬಾಟಲಲ್ಲಿ ಹಾಕ್ಕೊಂಡಿದ್ರೆ ಒಂದು ಒಳ್ಳೆ ಕ್ಲೀನ್ ಕಾಟನ್ ಪ್ಯಾಡ್ ತಗೊಳ್ಳಿ ಮತ್ತು ಈ ರೈಸ್ ಟೋನರನ್ನು ಅದಕ್ಕೆ ಹಾಕ್ಕೊಳ್ಳಿ. ನೋಡಿ ಈ ರೀತಿಯಾಗಿ ಹಾಕ್ಕೊಂಡು ಈ ದಿನಕ್ಕೆ ನೀವು 2 ಬಾರಿ ಮಾಡಬೇಕು. 1 ವೀಕಲ್ಲಿ ನಿಮ್ಮ ಸ್ಕಿನ್ನಲ್ಲಿ ಚೆನ್ನಾಗಿ ಗ್ಲೋಯಿಂಗ್ ಮತ್ತು ಚೇಂಜಸ್ ಅಂತೂ ಖಂಡಿತ ಕಾಣಿಸುತ್ತೆ. ನೋಡಿ ಈ ರೀತಿ ಫುಲ್ ವೆಟ್ಟಾಗಿ ನೀವು ಈ ರೀತಿಯಾಗಿ ಅಪ್ಲೈ ಮಾಡ್ಕೋಬೇಕು. ನೋಡಿ ಈ ರೀತಿಯಾಗಿ ಇದನ್ನು ವೈಪ್ ಮಾಡೋದಕ್ಕೆ ಹೋಗಬೇಡಿ. ನಾರ್ಮಲಿ ಟೆಂಪ್ರೇಚರಲ್ಲೇ ಅದು ಡ್ರೈ ಆಗಬೇಕು. ಈ ರೀತಿ ಚೆನ್ನಾಗಿ ಡ್ರೈ ಆಗಬೇಕು. ಇದನ್ನು ನೀವು ಡೈಲಿ 2 ಅಪ್ಲೈ ಮಾಡ್ಕೋಬೋದು. ಈ ಒಂದು ಬಾಟಲ್ 7 to 8 ಡೇಸ್ಗಿಂತ ಜಾಸ್ತಿನೇ ಬರುತ್ತೆ. 10 ದಿವಸದವರೆಗೂ ಫ್ರಿಜ್ಜಲ್ಲಿ ಇಟ್ಕೊಂಡು ಮಾಡ್ಬೋದು. ನಿಮ್ಮದು ಒಳ್ಳೆಯ ಗ್ಲಾಸಿ ಸ್ಕಿನ್ ನಿಮ್ಮದಾಗುತ್ತೆ. ಇದನ್ನು ಯೂಸ್ ಮಾಡ್ತಾ ಬಂದರೆ ನೀವು ಚೇಂಜಸ್ ಅಂತೂ ಖಂಡಿತ ನೋಡ್ತೀರಾ. ನಾವು ಈವ್ನಿಂಗ್ ಬೀಚ್ಗೆ ಹೋಗಿದ್ವಿ. ಬೀಚ್ನ ಕೆಲವು ಕ್ಲಿಪ್ಪಿಂಗ್ಸ್ ನಿಮ್ಮ ಜೊತೆ ಇವಾಗ ಶೇರ್ ಮಾಡ್ತಾ ಇದ್ದೀನಿ. ಕೋಡಿ ಬೀಚ್ಗೆ ಹೋಗಿದ್ವಿ. ಅಲ್ಲಿ ಕೈಟ್ ಫ್ಲೈ ಕೂಡ ಮಾಡಿದ್ವಿ. ತುಂಬಾ ಚೆನ್ನಾಗಿ ಅನಿಸ್ತು. ಇತ್ತೀಚಿನ ವ್ಲಾಗಲ್ಲಿ ನನ್ನ ಅಮ್ಮನ ಮನೇಲಿರೋದ್ರಿಂದ ನನ್ನ ಅಡುಗೆಗಳೆಲ್ಲ ಮಾಡ್ತಾ ಇರೋದು ನಮ್ಮಮ್ಮ. ಇವರು ನಮ್ಮಮ್ಮ ತುಂಬಾ ಚೆನ್ನಾಗಿ ಸೂಪರಾಗಿ ಅಡುಗೆ ಮಾಡ್ತಾರೆ. ಇವತ್ತಿನ ನನ್ನ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಇನ್ನು ನಾನು ನಿಮ್ಗೆ ಸಿಗ್ತೀನಿ ಇನ್ನಷ್ಟು ಸ್ಕಿನ್ ಕೇರ್ ಮತ್ತು ಇನ್ನಷ್ಟು ಒಳ್ಳೆಯ ಕಂಟೆಂಟೊಂದಿಗೆ ನೆಕ್ಸ್ಟ್ ವ್ಲಾಗಲ್ಲಿ. ಅಲ್ಲಿಯವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಬಾಯ್.